ನಮಸ್ತೆ ಸ್ನೇಹಿತರೆ, ನೇಷನ್ ಸ್ಟುಡಿಯೋಗೆ ಸ್ವಾಗತ. ಜುಲೈ 5, 2026 ಉಪಗ್ರಹ ವಿಶ್ಲೇಷಣೆಯನ್ನು ತಿಳಿದುಕೊಳ್ಳೋಣ. ಉತ್ತರ ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಸ್ಪಷ್ಟ ವಾಯುಭಾರ ಕುಸಿತವು ಕ್ರಮೇಣ ಉತ್ತರ ವಾಯುವ್ಯ ದಿಕ್ಕಿನದತ್ತ ಚಲಿಸುತ್ತಿದೆ. ಇದರ ಪರಿಣಾಮವಾಗಿ ಹೆಚ್ಚಿನ ತೇವಾಂಶ ಮತ್ತು ಬಲವಾದ ಮೋಡಗಳು ಒಡಿಶಾ, ಛತ್ತೀಸ್ಗಢ, ಉತ್ತರ ಭಾರತದ ಭಾಗಗಳತ್ತ ಸೆಳೆಯುತ್ತಿವೆ. ಇಂದಿನ ಉಪಗ್ರಹ ಚಿತ್ರಗಳಲ್ಲಿ ನೀವು ನೋಡಬಹುದು, ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಮಲೆನಾಡು ಕರ್ನಾಟಕದ ಮೇಲ್ಮೆ ದಟ್ಟ ಮಳೆ ಮೋಡಗಳ ವ್ಯಾಪ್ತಿ ಹಿಂದಿನ ದಿನಗಳಿಗಿಂತ ಭಾರಿ ಕಡಿಮೆಯಾಗಿದೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಸ್ಥಳೀಯ ಗುಡುಗು ಮತ್ತು ಮಿಂಚಿನೊಂದಿಗೆ ಮುಂದುವರೆದರೂ ಕೂಡ ಉತ್ತರ ಒಳನಾಡಿನಲ್ಲಿ ವ್ಯಾಪಕ ಭಾರೀ ಮಳೆಯ ತೀವ್ರತೆ ತಾತ್ಕಾಲಿಕವಾಗಿ ಇಳಿಮುಖವಾಗುವ ಸಾಧ್ಯತೆ ಇದೆ. ಆದರೆ ಇಂದು ಮುಂಗಾರು ದುರ್ಬಲವಾಗಿಲ್ಲ. ಆದರೆ ಬಂಗಾಳ ಕೊಲ್ಲಿಯ ಈ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಭಾರತಕ್ಕೆ ಭಾರೀ ಹೊಡೆತ ಕೊಡಲಿದೆ. ಆದ್ದರಿಂದ ಮುಂದಿನ 40 ರಿಂದ 72 ಗಂಟೆಗಳಲ್ಲಿ ಮುಂದಿನ ಉಪಗ್ರಹ ಚಿತ್ರಗಳು ಮತ್ತು IMD ಮಾಹಿತಿಯನ್ನು ಗಮನಿಸಿ. ಈ ವ್ಯವಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇನೆ. ಧನ್ಯವಾದಗಳು.